ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನ್ಯೂ ಇಯರ್ ದಿನ ಏನು ನನ್ನ ರೊಟೀನ್ ಯಾವ ರೀತಿ ಇತ್ತು ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ನನ್ನ ಚಾನಲಲ್ಲಿ 731 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನನ್ನ ಸುತ್ತ ಯಾವುದೇ ರೀತಿಯ ಫ್ರೆಂಡ್ ಸರ್ಕಲ್ ಇಲ್ಲ ನನಗೆ. ಅಷ್ಟೊಂದು ಯೂಶ್ವಲಿ ನೀವು ನನ್ನ ವ್ಲಾಗಲ್ಲಿ ನೋಡಿರ್ತೀರ, ನನ್ನ ಫ್ರೆಂಡ್ಸು ಅಂತ ನಾನೇನು ಇಂಟ್ರೊಡ್ಯೂಸ್ ಮಾಡಿರೋದಾಗಿರಲಿ ಏನೂ ಇಲ್ಲ. ನನಗೆ ಅಷ್ಟೊಂದು ಫ್ರೆಂಡ್ಸ್ ಇಲ್ಲ, ನನ್ನ ಫ್ರೆಂಡ್ ಸರ್ಕಲ್ಲೇ ಇಲ್ಲ ಅಂತ ಹೇಳ್ಬೋದು. ಅಂಥದ್ರಲ್ಲಿ ನನಗೆ ಸಕ್ಸಸ್ ಆಗದೇ ಇರ್ಬೋದು, ಬಟ್ 731 ಸಬ್ಸ್ಕ್ರೈಬರ್ಸು ಪ್ಲಸ್ ವೀವರ್ಸೂ ಇರ್ತೀರ. ಸಬ್ಸ್ಕ್ರೈಬ್ ಮಾಡ್ದೇನೂ ವೀವರ್ಸ್ ನೋಡ್ತಾ ಇರ್ತೀರ. ಅವರೆಲ್ಲರೂ ನನ್ನ ಸ್ನೇಹಿತರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಜನನ ನಾನು ನನ್ನ ಫ್ರೆಂಡ್ಸ್ ಆಗಿ ಪಡ್ಕೊಳ್ಳೋದಕ್ಕೆ, ನನ್ನ ಕುಟುಂಬದಲ್ಲಿ ನೀವು ಅಂತ ಒಬ್ಬರು ಪಡ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ, ಹಾಗೆ ಖುಷಿ ಇದೆ. ಪರವಾಗಿಲ್ಲ, ಸಕ್ಸಸ್ ಅನ್ನೋದು ನಿಧಾನಾಗಿ ಸಿಕ್ಕಿದ್ರೂ ಅದಕ್ಕೆ ಒಂದು ಬೆಲೆ ಅಂತ ಇರುತ್ತೆ. ಒಂದಲ್ಲ ಒಂದಿನ ನಾನು ಸಕ್ಸಸ್ಸನ್ನು ಕಾಣ್ತೀನಿ ಅನ್ನೋ ನಂಬಿಕೆ ಇದೆ. ಹಾಗೆ ನಿಮಗೂ ಅಷ್ಟೇ, ಏನೆಲ್ಲ ಕನಸುಗಳಾಗಿರ್ಬೋದು, ಏನೆಲ್ಲ ಒಂದು ಸಕ್ಸಸ್ಸನ್ನು ನೋಡದೆ ಹಾಗೆ ಬ್ಯಾಲೆನ್ಸ್ ಉಳಿದಿರೋದು, ಈ ವರ್ಷ ನಿಮಗೆಲ್ಲನೂ ಸಕ್ಸಸ್ ಆಗಲಿ, ನಿಮ್ಮ ಗೆಲುವು ಸಿಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಇವತ್ತು ನ್ಯೂ ಇಯರ್ ಆಗಿರೋದ್ರಿಂದ ನಾನು ಸ್ಕೂಲಿಗೆ ಸೀರೆ ಹಾಕ್ಕೊಂಡೋಗಿದ್ದೆ. ನಾನು ನಿಜ ಸೀರೆ ಉಡೋದೇ ಕಡಿಮೆ. ನೀವು ನೋಡಿರ್ತೀರ, ಏನಾದರೂ ವೆಕೇಷನ್ಸ್ ಮತ್ತು ಫಂಕ್ಷನ್ನು ಎಲ್ಲಾದರೂ ಹೋಗಬೇಕು ಅಂದರೆ ಮಾತ್ರ ನಾನು ಸೀರೆ ಹಾಕ್ಕೊಳ್ತೀನಿ. ಸ್ಕೂಲಲ್ಲೂ ಅಷ್ಟೇ, ಏನಾದರೂ ಒಂದು ಫಂಕ್ಷನ್ ಆ ಥರ ಇದ್ದರೆ ಅಷ್ಟೇ ನಾನು ಸೀರೆ ಹಾಕ್ಕೊಳ್ಳೋದು. ಮುಂದೆ ನಾನು ಹೇಳ್ತೀನಿ ಏನಕ್ಕೆ ನಾನು ಜಾಸ್ತಿ ಸೀರೆ ಉಡೋದಿಲ್ಲ ಅಂತೇಳ್ಬಿಟ್ಟು. ಮುಂಚೆ ಎಷ್ಟು ಹುಚ್ಚಿತ್ತು, ಈಗ ಅಷ್ಟು ನಾನು ತುಂಬ ಕಡಿಮೆ ಸೀರೆ ಉಡೋದು. ಸ್ಕೂಲಲ್ಲಿ ನೋಡ್ತಾ ಇದ್ದೀರಾ, ಮಕ್ಕಳೆಲ್ಲ ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ, ನಮಗೂ ಒಂದು ರೀತಿ ಸ್ಕೂಲಲ್ಲಿ ತುಂಬ ಫುಲ್ ಖುಷಿ ಅಂತ ಅನ್ನಿಸ್ತು, ಫನ್ ಅಂತ ಅನ್ನಿಸ್ತು. ಏನಂದರೆ ಮಕ್ಕಳ ಮುಖದಲ್ಲಿ ನಾವು ಖುಷಿ ನೋಡ್ತೀವಲ್ಲ, ನಮಗೆ ಅದೇ. ಮತ್ತು ಇದು ಈವ್ನಿಂಗು ನಾನು ಸ್ಕೂಲಿಂದ ಬಂದಮೇಲೆ ನನ್ನ ರೊಟೀನನ್ನು ಸ್ಟಾರ್ಟ್ ಮಾಡಿದ್ದೀನಿ. ಬಂದಿದ್ದ ತಕ್ಷಣ ನಾನು ಯಾವಾಗಲೂ ನಮ್ಮ ಮಾವ ಅವ್ರಿಗೆ ಟೀ ಮಾಡಿಕೊಟ್ಟಿದ್ದಾರೋ ಇಲ್ಲ ಅಂತ ಕೇಳಿ ಫಸ್ಟ್ ಅವ್ರಿಗೆ ಟೀ ಕೊಟ್ಬಿಡ್ತೀನಿ. ಅವರು ಕೆಲವೊಬ್ಬರಿಗೆ ಒಂದೊಂದರಲ್ಲಿ ಒಂದೊಂದು ಥರ ಖುಷಿ ಅಂತ ಇರುತ್ತೆ. ನಮ್ಮ ಮಾವ ಅವ್ರಿಗೆ ಟೀ ಕುಡಿದ್ರೆ ಒಂದು ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ. ನಮಗೆಲ್ಲ ಒಂದೊಂದು ಥರ ಇರುತ್ತೆ, ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ. ಟೀ ಕುಡಿದ್ರೆ, ಕೆಲವ್ರಿಗೆ ಕಾಫಿ ಕುಡಿದ್ರೆ, ಕೆಲವರು ಜ್ಯೂಸ್ ಆಗಿರ್ಬೋದು, ಕೆಲವರು ಗ್ರೀನ್ ಟೀ ಆಗಿರ್ಬೋದು, ಇನ್ನೂ ಬೇರೆ ಬೇರೆ ಥರ ಹ್ಯಾಬಿಟ್ಸ್ ಇರ್ಬೋದು. ಕೆಲವ್ರು ಸಿಗ್ರೆಟ್ ಆಗಿರ್ಬೋದು, ಏನೋ ಒಂದು ಸಿಗ್ರೆಟ್ ಮಾಡಿದ್ರೆ ಮೈಂಡ್ ಫ್ರೀ ಅಂತ ಅನಿಸ್ಬೋದು. ಆ ರೀತಿ ನಾವೆಲ್ಲ ಹೆಣ್ಮಕ್ಳು ಒಂದು ಸ್ವಲ್ಪ ಯಾವುದಾದ್ರೂ ಇಷ್ಟಪಟ್ಟಿರೋ ಸೀರಿಯಲ್ ಆಗಿರ್ಬೋದು, ಏನಾದರೂ ಮೊಬೈಲಲ್ಲೇ ಆಗಿರ್ಬೋದು, ಅವೆಲ್ಲ ನೋಡಿದಾಗ ಏನೋ ಒಂಥರ ಫ್ರೀ ಅಂತ ಮೈಂಡ್ ಫ್ರೀ ಮಾಡ್ಕೊಳ್ಳೋದಕ್ಕೆ ನಾವು ಒಬ್ಬೊಬ್ಬರು ಒಂದೊಂದು ಹ್ಯಾಬಿಟನ್ನು ಇಟ್ಕೊಂಡಿರ್ತೀವಲ್ವ, ಅದೇ ರೀತಿಯೇ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಿಮಗೆ ಯಾವ ರೀತಿ ಹ್ಯಾಬಿಟಿಂದ ಮೈಂಡ್ ಫ್ರೀ ಅಂತ ಅನಿಸುತ್ತೆ ಅಂಥೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟೊಂದು ಗುಲಾಬಿ ಮೇ ಬಿ ನಮ್ಮ ಅತ್ತೆಯವರು ತರಿಸಿದ್ರು ಅಂತ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಬಟ್ಲಿಗೆ ಹಾಕಿ ಇಟ್ಟಿದ್ರು ನೀರಲ್ಲಿ. ಸಂಜೆ ಬಂದು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಹೂಗಳು. ನಾನು ಕೇಳ್ತಾ ಇದ್ದೆ, ಎಷ್ಟೊಂದು ಚೆನ್ನಾಗಿದೆ ಅಮ್ಮ ಅಂತೇಳ್ಬಿಟ್ಟು. ದೇವ್ರಿಗೆ ಇಡೋಣ, ಅದಕ್ಕೆ ನೀರಾಗಿ ಹಾಕಿದ್ದೀನಿ ಅಂತ ಹೇಳ್ತಾಯಿದ್ರು. ಹಾಗೆ ನಾನು ಕ್ಯಾರೆಟ್ ಒಬ್ಬಟ್ಟು ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಕ್ಯಾರೆಟ್ ಎಲ್ಲ ತರಿಸಿದ್ದೆ. ಗೊತ್ತಿಲ್ಲ ಯಾಕೋ ಸೇಮ್ ಲಾಸ್ಟ್ ಇಯರ್ ನನಗೆ ಹೆಂಗಾಗಿತ್ತು ನೆಗಡಿ ಕೆಮ್ಮು ಎಲ್ಲ, ಈ ವರ್ಷವೂ ನನಗೆ ನೆಗಡಿ ಕೆಮ್ಮೆಲ್ಲ ಆಗ್ಬಿಡ್ತು. ತುಂಬ ಬೇಜಾರಾಯಿತು, ಏನಪ್ಪ ಪ್ರತಿ ವರ್ಷವೂ ಇದೇ ರೀತಿನ ಅಂತ ಅನ್ನಿಸ್ಬಿಡ್ತು. ಕ್ಯಾರೆಟ್ ಒಬ್ಬಟ್ಟು ಎಲ್ಲ ಏನು ಬೇಡ ಬಿಡಮ್ಮ, ಹುಷಾರಿಲ್ಲ ಅಂತ ಇದೆಯಾ ಅಂತಂದು ಬಸ್ಸಾರು ಮಾಡಿಬಿಡು ಅಂಥೇಳಿ ಸೊಪ್ಪೆಲ್ಲ ತೊಳೆಯೋಕ್ಕೆಲ್ಲ ಇಟ್ಟಿದ್ರು. ನಾನೇ ತೊಳೆದು ಅವರೆಕಾಳೆಲ್ಲ ಬಿಡಿಸಿ ಇಟ್ಟಿದ್ರು. ಬಸ್ಸಾರನ್ನು ಮಾಡ್ತಾಯಿದ್ದೀನಿ. ಸ್ವೀಟ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಏನು ಮಾಡೋದು ಆಗಲಿಲ್ಲ. ನನಗೆ ನೆಗಡಿ ಕೆಮ್ಮು ಏನು ಅಕ್ಷಿಗಳು ಎಷ್ಟೊಂದು ಬರ್ತಿತ್ತು, ಸೀನಿ ಸಾಕಾಯಿತು ನನಗಂತೂ. ಸರಿ ಬಿಡು ಅಂದ್ಬಿಟ್ಟು ಸಬ್ಬಕ್ಕಿ ಮತ್ತು ಶಾವಿಗೆ ಪಾಯಸ ಮಾಡೋಣ ಅಂಥೇಳಿ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಮಾಡಿದೆ. ಹಾಗೆ ಇವತ್ತು ಒಂದು ವಿಚಾರನ ನಾನು ನಿಮ್ಮ ಹತ್ರ ಹೇಳಬೇಕು ಅಂಥೇಳಿ ತುಂಬ ದಿನದಿಂದ ಅಂದ್ಕೊಂಡಿದ್ದೆ. ಏನಕ್ಕೆ ಅಂತಂದರೆ, ನಾನು ಹೇಳಿದೆ ನನಗೆ ಫ್ರೆಂಡ್ ಸರ್ಕಲ್ ತುಂಬ ಕಡಿಮೆ. ಹಾಗೆ ನನಗೆ
731 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅವರು ನನ್ನ ಒಂದು ಕುಟುಂಬದಲ್ಲಿ ಒಬ್ಬರು ಅಂತಾನೂ ನಾನು ತಿಳ್ಕೊಂಡಿದ್ದೀನಿ. ಈಗ 31 ಇರೋದು ನಾಳೆ ಇನ್ನೂ ಲೆಕ್ಕನೇ ಇಲ್ಲದೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗ್ಬೋದು. ಬಟ್ ಸೆಕೆಂಡ್ರಿ. ಆದರೆ ನಾನು ಏನು ಸಂತೋಷ ಪಡ್ತೀನಲ್ಲ, ಒಂದೊಂದು ಸಬ್ಸ್ಕ್ರೈಬರ್ಸ್ ನನ್ನ ಗ್ರೂಪಲ್ಲಿ ಆ್ಯಡ್ ಆಗ್ತಾ ಇದ್ದಾಗ ನನ್ನ ಮನಸ್ಸಲ್ಲಿ ಸಂತೋಷ ಆಗುತ್ತಲ್ವ, ಅದಕ್ಕೆ ನಿಜವಾಗ್ಲೂ ನನ್ನ ಸಂತೋಷಕ್ಕೆ ನೀವು ಕಾರಣ ಆಗಿರ್ತೀರಲ್ಲ, ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ. ನಿಜ. ಅಲ್ಲಿ ಒಂದೇ ನಂಬರ್ ಚೇಂಜ್ ಆಗೋದು, ಬಟ್ ನನ್ನ ಮನಸ್ಸಲ್ಲಿ ಆಗೋ ಸಂತೋಷ ಇರುತ್ತಲ್ಲ, ಅದು ನಿಜವಾಗ್ಲೂ ನಿಮಗೆ ಅದು ಸಿಕ್ಕೇ ಸಿಗುತ್ತೆ ಅಂತ ಅನಿಸುತ್ತೆ. ನನ್ನ ಸಂತೋಷಕ್ಕೆ ನೀವು ಕಾರಣ ಆಗಿರ್ತೀರಲ್ಲ, ಆ ಒಂದು ಏನಂತಾರೆ ಅದಕ್ಕೆ, ಒಂದು ಪುಣ್ಯ ಅಂತಲೇ ಹೇಳ್ಬೋದು. ಒಬ್ಬರನ್ನ ನಾವು ಸಂತೋಷ ಪಡಿಸೋದೇ ಒಂದು ಪುಣ್ಯ. ನಿಮ್ಮ ಸಬ್ಸ್ಕ್ರೈಬರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡದ್ರಿಂದ ನನಗೆ ಸಂತೋಷ ಸಿಗಿರುತ್ತಲ್ಲ, ಅದು ನೀವು ಪಡ್ಕೊತೀರಾ. ನೆಮ್ಮದಿ ಎಲ್ಲೂ ಇರೋದಿಲ್ಲ, ನಮ್ಮಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದು ವಿಚಾರನ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ತುಂಬ ಕಷ್ಟಪಡ್ತಾ ಇರ್ತಾನೆ. ನಾನು ನೆಮ್ಮದಿಯಾಗಿರಬೇಕು, ನನಗೆ ಶಾಂತಿ ಬೇಕು, ಏನು ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಡ್ತಾ ಇರ್ತಾನೆ. ಆಮೇಲೆ ಅವರು ಸ್ವಾಮಿ ವಿವೇಕಾನಂದರವರನ್ನು ಭೇಟಿ ಆಗಬೇಕು ಅಂತಲೂ ಸಹ ಅಂದ್ಕೊಂಡಿರ್ತಾರೆ. ಬಟ್ ಅವ್ರಿಗೆ ಭೇಟಿ ಆಗೋದಕ್ಕೆ ಒಂದು ಅವಕಾಶ ಸಿಕ್ಕಿರೋದಿಲ್ಲ. ನೆಮ್ಮದಿ ಬೇಕಲ್ಲ ಅಂದ್ಬಿಟ್ಟು ಒಂದು ಖಾಲಿ ಕೋಣೆ ಒಳಗಡೆ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡೋದಾಗಿರ್ಬೋದು, ಒಂದು ರೀತಿ ಯಾವುದೇ ಗೋಜು ಜಂಜಾಟ ಏನೂ ಬೇಡ ಅಂತ ಲಾಕ್ ಮಾಡಿಕೊಂಡು ಒಂದು ರೂಮಲ್ಲಿ ಕೂತ್ಬಿಟ್ಟಿರ್ತಾನೆ. ಆದರೆ ಏನೇ ಮಾಡಿದ್ರೂ ಅವನಿಗೆ ನೆಮ್ಮದಿ ಅನ್ನೋದು ಸಿಗೋದಿಲ್ಲ. ಒಂದು ದಿನ ಹೊರಗಡೆ ಬಂದು ಸ್ವಾಮಿ ವಿವೇಕಾನಂದರವರನ್ನು ಭೇಟಿ ಆಗುವಂಥ ಅವಕಾಶ ಸಿಗುತ್ತೆ. ಆಗ ಸ್ವಾಮಿ ವಿವೇಕಾನಂದ ಅವ್ರ ಹತ್ರ ಕೇಳ್ತಾರಂತೆ, ಈ ವ್ಯಕ್ತಿ, ಸ್ವಾಮಿ, ನಾನು ಈ ರೀತಿ ಒಂದು ನಿಶ್ಶಬ್ದವಾಗಿ ಒಂದು ಕೋಣೆಯಲ್ಲಿ ಬಾಗಿಲು ಹಾಕ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡಿದ್ರೂ ನನಗೆ ನೆಮ್ಮದಿ ಸಿಗ್ತಾ ಇಲ್ಲ, ಏನು ಮಾಡೋದು ಸ್ವಾಮಿ ಅಂತ ಕೇಳಿದಾಗ ಅದಕ್ಕೆ ವಿವೇಕಾನಂದರವ್ರು ಹೇಳ್ತಾರಂತೆ, ಬಾಗಿಲನ್ನು ಮುಚ್ಚಿದ್ರೆ ನೆಮ್ಮದಿ ಸಿಗಲ್ಲ, ಬಾಗಿಲನ್ನು ತೆರೆದು ಹೊರಗಡೆ ಬಾ, ಆವಾಗ ನೋಡು ಕಷ್ಟ ಸುಖ, ರೋಗಿಗಳು, ನಿರುದ್ಯೋಗಿಗಳು, ಅವ್ರನ್ನೆಲ್ಲ ನೋಡು, ಆವಾಗ ನಿನಗೆ ಗೊತ್ತಾಗುತ್ತೆ ನೆಮ್ಮದಿ ಏನು ಅಂತೇಳ್ಬಿಟ್ಟು. ಇಲ್ಲದೇ ಇರೋರಿಗೆ ಸಹಾಯ ಮಾಡು, ನಿನ್ನಲ್ಲಿರುವಂತಹ ಜ್ಞಾನನ, ನಿನ್ನಲ್ಲಿರುವಂತಹ ಹಣ, ಇದನ್ನೆಲ್ಲ ಒಬ್ಬರಿಗೆ ಹೆಲ್ಪ್ ಆಗೋ ರೀತಿ ನೀನೇನಾದರೂ ಮಾಡು, ಆವಾಗ ನಿನಗೆ ಅದರಲ್ಲಿ ಅವರು ಖುಷಿ ಪಡ್ತಾರೆ ನೋಡು, ಅದರಲ್ಲಿ ಸಿಗುವಂತಹ ನೆಮ್ಮದಿ ನಿನಗೆ ಯಾವುದ್ರಲ್ಲೂ ಸಿಗಲ್ಲ ಅಂತೇಳ್ಬಿಟ್ಟು ಸ್ವಾಮಿ ವಿವೇಕಾನಂದರವರು ಹೇಳ್ತಾರೆ. ಅವನು ಅವತ್ತಿಂದ ಅದೇ ರೀತಿ ಮಾಡ್ತಾನಂತೆ. ಆಗ ಅದರಲ್ಲಿ ಸಿಗುತ್ತಲ್ಲ ಅವನಿಗೆ ಖುಷಿ, ಯಾವುದ್ರಲ್ಲೂ ಸಿಗಲ್ವಂತೆ. ಅದಕ್ಕೆ ಹೇಳೋದು, ನಮ್ಮ ಕೈಯಲ್ಲಿ ಆದ ಮಾತ್ರ ನಾವು ಸಹಾಯನ ಮಾಡಬೇಕು, ಯಾವುದೇ ರೀತಿ ಕೆಟ್ಟದನ್ನು ಮಾಡಬಾರ್ದು. ಸಹಾಯ ಮಾಡೋಕ್ಕಾಗಿಲ್ವಾ, ಬೇಡ, ತೊಂದರೆ ಅಂತೂ ಕೊಡೋದು ಬೇಡ. ಈ ರೀತಿ ನಾವು ಈ ವರ್ಷದಿಂದ ಪಾಲಿಸ್ಕೊಂಡು ನಾವು ಒಂದು ಹೊಸ ವರ್ಷನ ಆರಂಭ ಮಾಡೋಣ ಅಂಥೇಳಿ ಹೇಳ್ತೀನಿ. ನ್ಯೂ ಇಯರ್ ದಿನ ನನ್ನ ರೊಟೀನನ್ನು ನೋಡಿದ್ರಲ್ವ, ಹಾಗೆ ಸ್ವಲ್ಪ ಡಿಮಾರ್ಟ್ ಶಾಪಿಂಗ್ ಇತ್ತು. ಯೂಶ್ವಲಿ ನಮ್ಮ ಮಾವನೇ ನಮ್ಮ ಮನೇಲೆಲ್ಲ ರೇಷನ್ ತರೋದು, ಆದರೆ ಈ ರೀತಿ ವಸ್ತುಗಳನ್ನೆಲ್ಲ ನಾವೇ ತರೋದು. ಮನೆಗೆ ಅಕ್ಕಿ, ಬೇಳೆ, ಕಾಳು ಅವೆಲ್ಲ ಬಿಟ್ಟು ಈ ಥರದ್ದು ಎಷ್ಟೋ ಥಿಂಗ್ಸ್ ಬೇಕಾಗುತ್ತೆ, ಅದನ್ನೆಲ್ಲ ನಾವೇ ಡಿಮಾರ್ಟ್ಗೆ ಹೋಗಿ ತೊಗೊಂಬರ್ತೀವಿ, ಪ್ರತಿಯೊಂದನ್ನು ಅಷ್ಟೇ. ಈಗ ನೋಡ್ತಾ ಇದ್ದೀರಾ, ಒಂದು ವೈಪ್ ಆಗಿರ್ಬೋದು, ಜಾನ್ಸನ್ಸ್ ಬೇಬಿ ಪೇಂಟಿಂಗ್ ಬ್ರಷ್ ಅದೆಲ್ಲ ಬೇಕಾಗಿತ್ತು, ಅವನ್ನೆಲ್ಲ ತೊಗೊಂಡು ಬಂದ್ವಿ.
ನೋಡಿದ್ರಲ್ಲ, ಈ ರೀತಿ ಇತ್ತು ಶಾಪಿಂಗು. ಬೇಸಿಕ್ ನಮಗೆ ಬೇಕಾಗಿರುವಂತಹ ರೇಷನ್ ಬಿಟ್ಟು ಮನೆಗೆ ಎಷ್ಟು ನೆಸೆಸರಿ ಇರುತ್ತೆ ಅಂತೇಳಿ ನಿಮ್ಗೊಂದು ಐಡಿಯಾ ಬರುತ್ತೆ ಅಷ್ಟೇ ನಾನು ತೋರಿಸಿದ್ದು. ಒಂದಷ್ಟು ಏನು ಲಿಸ್ಟಲ್ಲೇ ಇರೋದಿಲ್ಲ. ಡಿಮಾರ್ಟ್ಗೆ ಹೋದಾಗೆಲ್ಲ ಅದು ನೋಡಿದಾಗ ನಮಗೆ ಬೇಕು ಅಂತ ಅನಿಸುತ್ತೆ, ಹಾಗೆ ತೊಗೊಂಡ್ಬಿಡ್ತೀವಿ ಅದನ್ನು. ಬಿಲ್ಲು ಅಷ್ಟೇ ಅಷ್ಟೇ ಉದ್ದ ಆಗುತ್ತೆ. ಇಟ್ಸ್ ಓಕೆ. ನನ್ನ ಸಂತೋಷಕ್ಕೆ ನೀವೆಲ್ಲರೂ ಕಾರಣ ಆಗಿದ್ದೀರಾ. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ. ಇದಾಗಿತ್ತು ನನ್ನ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಹೊಸ ವರ್ಷದ ದಿನ ಏನೆಲ್ಲ ಆಯಿತು ಅಂತೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಸಂತೋಷಕ್ಕೆ ನೀವು ಕಾರಣ ಆಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೇ. ನಿಮ್ಮ ಮುಂದಿನ ಕನಸು ಎಲ್ಲ ಈಡೇರಲಿ ಅಂತಲೂ ನಾನು ಸಹ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಇಲ್ಲಿವರೆಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ನನ್ನ ಮೇಲೆ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ. ಮತ್ತೆ ಮುಂದೆ ಒಂದೊಳ್ಳೆಯ ವಿಡಿಯೋ ಮೂಲಕ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.